ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ, ಸಮಾಜ ಸೇವಕ, ಬಿಜೆಪಿಯ ಮುಖಂಡ ಹರಪಳ್ಳಿ ರವೀಂದ್ರ ಅವರು ಸಂಪಾಜೆ ಸಂಯುಕ್ತ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕಗಳನ್ನು ವಿತರಣೆ ಮಾಡಿದರು. ಪುಸ್ತಕಗಳನ್ನು ವಿತರಿಸಿ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ರವೀಂದ್ರ ಅವರು, ವಿದ್ಯಾರ್ಥಿಗಳು ಇಂದು ಎಲ್ಲ ಸೌಕರ್ಯಗಳೊಂದಿಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ತಮಗೆ ದೊರಕಿದ ಅವಕಾಶಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಇವತ್ತಿನ ಮಕ್ಕಳು ಏನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ, ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದೀವಿ ಅಂತ ಕೀಳರಿಮೆ. ಪುಷ್ಪಗಿರಿ ತಪ್ಪಲಲ್ಲಿ ಒಂದು ಇಂಗ್ಲಿಷ್ ಸ್ಕೂಲ್ನ ಫ್ರೀ ಆಗಿ ಮಾಡ್ತಾ ಇದ್ವಿ. ಬರೀ 10,000 ರೂಪಾಯಿ ಫೀಸ್ ತಗೋತಾ ಇದ್ವಿ. ಯಾಕೆ? ಬರೀ ಟ್ರಾನ್ಸ್ಪೋರ್ಟೇಷನ್ಗೆ ಮತ್ತೆ ಟೀಚರ್ ಸ್ಯಾಲ್ರಿಗೆ. ಬೇರೆ ಕಡೆ ಎಲ್ಲ 50,000 70,000 ತಗೋತಾರೆ. ನಾನೇ ಬಿಲ್ಡಿಂಗ್ ಕಟ್ಟಿ ನಾನೇ ಇದು ಬಸ್ಸಿನ ಸಲಕರಣೆ ಅದು ಎಲ್ಲ ಕೊಟ್ಟು ನಾನೇ ಸ್ಕೂಲ್ ಮಕ್ಕಳಿಗೆ ಬುಕ್ ಕೊಡೋದು. ಆಮೇಲೆ ಇವರು ಒಬ್ರು ನಮ್ಮ ಡೈರೆಕ್ಟರ್, ನಾವೆಲ್ಲ ಒಂದು ದೊಡ್ಡ ಇಂಗ್ಲಿಷ್ ಸ್ಕೂಲ್ ಮಾಡ್ತಾ ಇದ್ವಿ. 150 ಜನ ಮಕ್ಕಳು ಓದ್ತಾ ಇದ್ದಾರೆ ಹೇಳಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಕೊಟ್ಟರು, ಆಮೇಲೆ ತಗೊಂಡ್ಬಂದಿದ್ದಾರೆ. 15-20 ಎಲ್ಲರೂ ಸೇರ್ಕೊಂಡು ಒಂದು ತಗೊಬಂದು. ಸೊ ಹಾಗಾಗಿ ಈ ಜೂನ್ ತಿಂಗಳು ಅಂತ ಹೇಳಿದ್ರೆ, ನಾನು ಮಕ್ಕಳ ಎಲ್ಲರೂ ದೃಷ್ಟಿ ಇಟ್ಟು ಯೋಚನೆ ಮಾಡಿ ಕೇಳ್ಕೊಳ್ಳಿ. ನಾನು ಕೊಡುವಂಥ ಬುಕ್ಕು, ಬೇರೆಯವ್ರು ಕೊಡುವಂಥ ಬುಕ್ ಗೊತ್ತಿಲ್ಲ ನನಗೆ. ನಾನು ಯಾರನ್ನೂ ಇದುವರೆಗೆ ನಾನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡೋದು. ಈ ಥರ ಸಂಸ್ಕೃತಿ ಬಂದಿದೆ. ಹಾಗಾಗಿ ವಿದ್ಯೆ ಜೊತೆಗೆ ವಿನಯ ಬರಬೇಕು, ಇವೆಲ್ಲ ವಿಧೇಯತೆ ಬರಬೇಕು. ಸೊ ಹಾಗಾಗಿ ನೀವೆಲ್ಲ ವಿದ್ಯೆಯಲ್ಲಿ ಮುಂದೆ ಬರ್ತೀರಿ. ಮಿಸೈಲ್ ಕಂಡಿಡಿದಂಥ ಪುಣ್ಯಾತ್ಮ ಅಂಥ ವ್ಯಕ್ತಿಗಳು ಹುಟ್ಟಿದಂಥ ನಮ್ಮ ಭಾರತ ದೇಶ ಇವತ್ತು ನಿಮ್ಮಂಥವರಿಂದ ಮುಂಚೂಣಿಗೆ ಬರಬೇಕಾಗಿದೆ. ಹಾಗಾಗಿ ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ, ನಾವು ಬಡ ಕಾರ್ಮಿಕರ ಮಕ್ಕಳಾಗಿದ್ದೀವಿ ಅಂತ ಯೋಚನೆ ಮಾಡಬಾರ್ದು. ಹಾಗೆ ನಾನು ಪೇರೆಂಟ್ಸ್ಗಳಿಗೂ ಯಾವ ಸ್ಕೂಲಿಗೆ ಹೋದರೂ ಹೇಳೋದು, ನಿಮ್ಮ ಆಸ್ತಿ ಮಕ್ಕಳು ಅನ್ನೋದು ನಿಮ್ಮ ಆಸ್ತಿ. ತುಂಬ ಜನರು ಆವಾಗ ನಾನು ತುಂಬ ಜನರಿಗೆ, ನಮ್ಮ ಸೋಮಪೇಟೆ ಜನರಿಗೆ ಕೆಲಸ ಕೊಡ್ತಿರೋದಾಗಿರ್ಬೋದು, ಇನ್ನೂ ಅನೇಕ ಅನುಕೂಲತೆಗಳನ್ನ ಮಾಡಿಕೊಟ್ಟಿರೋದು. ಇವಾಗ ನಾನು ರಿಟೈರ್ಡ್ ಆಗಿ ಅಥವಾ ಆ ಕಂಪನಿಗೆ ರಿಸೈನ್ ಮಾಡಿ ಹೊರಗೆ ಬಂದು ನಾನು ನನ್ನ ತೋಟ ಮತ್ತು ನನ್ನ ಬೇರೆ ಕಾರ್ಯಗಳನ್ನೆಲ್ಲ ನೋಡ್ಕೊತಾ ಇದ್ದೀನಿ. ಹಾಗಾಗಿ ಮಕ್ಕಳಿಗೆ ಹೇಳಿದೆ, ನೆಸೆಸಿಟಿ ಅಂದರೆ ನಿಮಗೇನು ಅಗತ್ಯತೆಗಳು ಅಥವಾ ನಿಮ್ಮ ಜೀವನದ ಮುಂದೆ ಸಾಗಿಸಲಿಕ್ಕೆ ಏನು ಇಲ್ಲ ಅಂತಿರುತ್ತೆ, ಅದನ್ನು ಹುಡುಕಿಕೊಂಡು ನೀವು ಹೋಗಬೇಕು. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್. ಯಾರಿಗೆ ಜೀವನದ ಹಸಿವಿರುತ್ತೆ, ಯಾರಿಗೆ ಅವಶ್ಯಕತೆ ಇರುತ್ತೆ, ತುಂಬಿದವರು ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋದು ನಿಮ್ಮಂಥವ್ರು ಮಾತ್ರ. ನಮಗೆ ನಾಳೆ ಊಟಕ್ಕೆ ಏನು ಬೇಕು, ಊಟಕ್ಕೆ ಸಿಗ್ತದೋ ಇಲ್ವೋ, ಅಥವಾ ನನ್ನ ತಂದೆ ತಾಯಿರು ಹಸ್ಕೊಂಡಿರ್ತಾರೋ, ಅಥವಾ ನನ್ನ ಸಹೋದರರು ಅಥವಾ ನನ್ನ ತಮ್ಮ ಹಸ್ಕೊಂಡಿರ್ತಾನೋ ಅಂತ, ಅದಕ್ಕೋಸ್ಕರ ನಾವು ದುಡಿಲಿಕ್ಕೆ ಯೋಚನೆ ಮಾಡ್ತೀವಿ. ನಮ್ಮ ಮನಸ್ಸನ್ನು ಕಾರ್ಯಮಗ್ನನ್ನಾಗಿ ಮಾಡಿ ಮುಂದಿನ ಜೀವನದ ಶೈಲಿಯನ್ನು ರೂಪಿಸಿಕೊಳ್ಳುವಂಥ ಒಂದು ಕಾರ್ಯಕ್ಕೆ ಇಳ್ತೀವಿ. ಆ ಕಾರ್ಯಕ್ಕೆ ಇಳುವಾಗ ಯು ಏಮ್ ಎಟ್ ದಿ ಸ್ಟಾರ್ಸ್, ಯು ಲ್ಯಾಂಡ್ ಆನ್ ದಿ ರೂಫ್ ಟಾಪ್. ಯು ಏಮ್ ಎಟ್ ದಿ ರೂಫ್ ಟಾಪ್, ಯು ಗೋ ಅಂಡರ್. ನಾನು ಕೊಡ್ತಾ ಇರೋ ಬುಕ್ಕು ನನ್ನ ಸ್ವಂತ ಬೆವರಿಳಿಸಿ ದುಡಿದಂಥ ದುಡ್ಡಿನಲ್ಲಿ ಖರೀದಿ ಮಾಡಿದಂಥ ಬುಕ್ಕು. ಹಾಗಾಗಿ ಉಪಯೋಗಿಸ್ಕೋಬೇಕು. ಯಾಕೆಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು IAS ಪ್ರತಿಭೆಗಳಿದೆಯೋ, IPS ಪ್ರತಿಭೆಗಳಿದೆಯೋ ನನಗೆ ಗೊತ್ತಿಲ್ಲ. ಮಕ್ಕಳೇ ಇಲ್ಲಿ ಕೇಳ್ಕೊಳ್ಳಿ, 2 ನಿಮಿಷದಲ್ಲಿ ಮಾತಾಡಿ ನಾನು ಮುಗಿಸ್ಬಿಡ್ತೀನಿ, ಬೇಜಾರು ಮಾಡ್ಕೊಳ್ಳಿ. ಇವತ್ತಿನ ರಾಷ್ಟ್ರದ ಬೆನ್ನೆಲುಬು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳನ್ನು. ನಾನು ನನ್ನ ಬಾಲ್ಯ ಜೀವನದಲ್ಲಿ ರಜಾ ದಿನಗಳಲ್ಲಿ ದನ ಮೇಯಿಸುವ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮಂಥ ಕೆಳಮಟ್ಟದ, ಆವಾಗ ಇನ್ನೂ ಇರಲಿಲ್ಲ, ಸರ್ಕಾರಿ ಸ್ಕೂಲ್ನಲ್ಲಿ ಓದಿದಂಥ ವಿದ್ಯಾರ್ಥಿ. ನಮಗೆ ಇಲ್ಲಿಂದ, ನಾನು ಸೌತ್ ಕೇಂದ್ರದಲ್ಲೇ ಓದೋನು. ನನ್ನ ಕಾಲೇಜ್ ತರಗತಿ ಇಲ್ಲಿ ವಿವೇಕಾನಂದ ಕಾಲೇಜ್ ಪುತ್ತೂರಿನಲ್ಲೇ ಆಯಿತು. ಸೊ ವಿವೇಕಾನಂದ ಪುತ್ತೂರಿನಲ್ಲಿ ಡಿಗ್ರಿ ಆದವನು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಹಾಗೂ ಸಂಪಾಜೆ ಪ್ರೌಢಶಾಲೆಯ ಸಹ ಶಿಕ್ಷಕ HG ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ನೋಟು ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇರುವ ಹರಪಳ್ಳಿ ರವೀಂದ್ರ ಅವರ ಈ ಸೇವಾ ಕಾರ್ಯವನ್ನು ಶ್ಲಾಘಿಸಿದರು. 25 ವರ್ಷದ ಹಿಂದೆ ಕೆಲವೊಂದು ಸನ್ನಿವೇಶವನ್ನು ಅವ್ರು ಕಂಡರು, ಕೆಲವೊಂದು ದೃಶ್ಯಗಳನ್ನು ಕಂಡರು. ಕೆಲವೊಂದು ಸನ್ನಿವೇಶಗಳು ಕಂಡಾಗ
ಓ ಪಾಪ ಈ ವಿದ್ಯಾರ್ಥಿಗಳಿಗೆ ಇಂಥ ಸಮಸ್ಯೆ ಇದೆ, ಆ ವಿದ್ಯಾರ್ಥಿಗೆ ನೋಟ್ಸ್ ತೆಗಿಲಿಕ್ಕಾಗ್ತಾ ಇಲ್ಲ, ನಾನು ಯಾಕೆ ಇಂಥ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಇವತ್ತು ಶೈಕ್ಷಣಿಕವಾಗಿ ಪೂರಕವಾಗಿ ನಾನು ಏಕೆ ಸಹಕಾರ ಕೊಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಅವರು ಕಳೆದ 25 ವರ್ಷಗಳಿಂದ ನೋಡಿ, ಎಡಗೈಲಿ ಕೊಟ್ಟಿರತಕ್ಕಂಥದ್ದು ಬಲಗೈ ಗೊತ್ತಾಗಬಾರ್ದು ಅಂತ ಅವ್ರು ಎಲ್ಲೂ ಕೂಡ ಹೆಸರನ್ನು ಬಯಸದೇ ಇಲ್ಲ ಈ ವಿಚಾರದಲ್ಲಿ. ಹಾಗಾಗಿ 25 ವರ್ಷದ ಹಿಂದೆ ಒಂದು ಅಚಲ ನಿರ್ಧಾರಕ್ಕೆ ಬಂದರು. ಆ ನಿರ್ಧಾರ ಏನಪ್ಪ ಅಂದ್ರೆ, ನಾನು ಸೋಮವಾರಪೇಟೆ ತಾಲೂಕಿನಲ್ಲಿ ಕೊಡಗಿನಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ನೋಟ್ಸ್ ತೆಗಿಲಿಕ್ಕೆ ಸಮಸ್ಯೆ ಆಗ್ತಾ ಇದೆಯೋ, ಕಷ್ಟ ಆಗ್ತಾ ಇದೆಯೋ ಅಂಥ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿಕೊಂಡು ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ಓದಲಿಕ್ಕೆ, ಇವತ್ತು ಬರೀಲಿಕ್ಕೆ ನೋಟ್ಸ್ ಪುಸ್ತಕಗಳನ್ನ ಇವತ್ತು ಅಂತಲ್ಲ ಕಳೆದ 25 ವರ್ಷಗಳಿಂದನೂ ಕೂಡ ಪ್ರತಿ ಅಂತಹ ಒಂದು ಮನೆಗೆ ಹೋಗಿ ನೋಡುವಾಗ ಆಶ್ಚರ್ಯ ಆಗ್ತದೆ. ಹಾಗಾಗಿ ಇವರು ಅಜರಾಮರ ಅಂತ ಹೇಳ್ಬೋದು. ಇವರ ಸಾಧನೆಗಳನ್ನ ಮತ್ತೆ ತುಂಬ ಮಾನವೀಯತೆ, ಎಷ್ಟು ಸರಳ ವ್ಯಕ್ತಿ ಅಂತ ಅವ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ. ಅವ್ರು ಏನೆಲ್ಲ ಹುದ್ದೆಯನ್ನ ಪಡ್ಕೊಂಡಿದ್ದಾರೆ, ಅವ್ರಿಗೆ ಯಾವೆಲ್ಲ ಅವಾರ್ಡ್ ಸಿಕ್ಕಿದೆ ಅಂತ ನೀವೆಲ್ಲ ಕೇಳಿಬಿಟ್ರೆ, ನಾವೆಲ್ಲ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೇವೆ. ಹಾಗೆ ತುಂಬಿದ ಕೊಳ ಅಂತ ಹೇಳ್ತೇವಲ್ಲ, ಒಂದು ಸ್ವಲ್ಪನೂ ಕೂಡ ಅಹಂ ಇಲ್ಲದೆ ಎಲ್ಲರ ಜೊತೆ ಸರಳವಾಗಿ ಬೆರೆಯತಕ್ಕಂಥ ವ್ಯಕ್ತಿತ್ವ ಆಗಿರೋದು ಹರಪಳ್ಳಿ ರವೀಂದ್ರ ಸರ್ ಅವರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿಯ ಹಿರಿಯ ನಿರ್ದೇಶಕ ಕೆಎಸ್ ನಾರಾಯಣ ಭಟ್, ಆಡಳಿತ ಮಂಡಳಿಯ ನಿರ್ದೇಶಕ ಕೆಎಸ್ ಹನೀಫ್, ನಿವೃತ್ತ ಶಿಕ್ಷಕ ವಿಠಲ್ ಮಾಸ್ಟರ್, ಕಾಲೇಜು ವಿಭಾಗದ ಪ್ರಾಂಶುಪಾಲ ಬಿ ಲೋಕ್ಯನಾಯ್ಕ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಎ ಐತಪ್ಪ, ಸೋಮವಾರಪೇಟೆಯ ಮಧುಸೂದನ್, ಕಿರಣ್ ಕಾಳಪ್ಪ ಮತ್ತು ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳ ಪೋಷಕರು ಪಾಲ್ಗೊಂಡಿದ್ದರು.